ಇಡೀ ರಾಜ್ಯದಲ್ಲಿ ಬಂದ್ ಕರೆ ಕೊಟ್ಟಿದ್ದಾರೆ. ಅವರು ಅನೇಕ ಕಾರಣಗಳನ್ನು ಹೇಳಿದ್ದಾರೆ. ಇವತ್ತು ಅದಕ್ಕೆಲ್ಲ ನಾವು ಪೊಲೀಸರು ಇಡೀ ರಾಜ್ಯದಲ್ಲಿ ಸುರಕ್ಷಿತವಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳು ಯಾವುದೂ ನಷ್ಟ ಆಗಬಾರ್ದು ಅಂತೇಳಿ ಪ್ರಿಕಾಷನರಿ ಮೆಷರನ್ನು ತೊಗೊಂಡಿದ್ದೇವೆ. ಈಗಾಗಲೇ 2-3 ದಿವಸದಿಂದಲೂ ಕೂಡ ನಾವು ಎಲ್ಲ SP ಗಳಿಗೆ ಕಮಿಷನರ್ಗಳಿಗೆ ಸೆನ್ಸಿಟೈಸ್ ಮಾಡಿ ಕ್ರಮ ತಗೊಳ್ಳೋಕೆ ಹೇಳಿತ್ತು. ಅದೇ ಪ್ರಕಾರ ಬೆಳಗ್ಗೆಯಿಂದ ಎಲ್ಲ ಮಾಡಿದ್ದಾರೆ. ನನಗೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಕಳೆದ 1 ಗಂಟೆಯಿಂದ ಅಲ್ಲಿವರೆಗೂ ಬಂದ ಮಾಹಿತಿ ಪ್ರಕಾರ ಎಲ್ಲೂ ಕೂಡ ಯಾವುದೇ ಅಹಿತಕರವಾದ ಘಟನೆಗಳು ಆಗಿಲ್ಲ. ಬೆಂಗಳೂರಿನಲ್ಲಿ ಅಥವಾ ಯಾವುದೇ ನಗರದಲ್ಲಿ ಏನಾದರೂ ಘಟನೆಗಳು ನಡೆದರೆ ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಯಾವುದೂ ಅಂಥ ಘಟನೆಗಳು ನಡೆದಿಲ್ಲ. ನಾನು ರಿಯಾಕ್ಟ್ ಮಾಡೋದಿಲ್ಲ ಅಂತ ಅಲ್ಲೇ ಹೇಳಿ ಬಂದಿದ್ದೀನಿ. ಮತ್ತೆ ಯಾಕೆ ಕೇಳ್ತಾರೆ? ಅದು ಆಯ್ತಲ್ಲ, ಅದು ಅವರು ಸದನದಲ್ಲಿ ಸಭಾಧ್ಯಕ್ಷರ ಪೀಠದ ಕಡೆ ಹೋಗಿ ಅವರು ಗಲಾಟೆ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅವರನ್ನು ಸಭಾಧ್ಯಕ್ಷರು 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಅದು ಅವರ ವಿವೇಚನೆ, ಸಭಾಧ್ಯಕ್ಷರ ತೀರ್ಮಾನ, ಅದು ಅವರ ರೂಲಿಂಗು. ಹಾಗಾಗಿ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಈ ಸಭೆ ಆದಮೇಲೆ ನಾನು ದಲಿತ ಸಂಘಟನೆಗಳನ್ನೆಲ್ಲ ಭೇಟಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಟೌನ್ ಹಾಲ್ ಹತ್ರ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಅದು ಸ್ಟ್ಯಾಚ್ಯೂ ಬಂದಿದೆ, ಈಗ ಇವತ್ತೇ ಬಂದಿದೆ. ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ದೀನಿ. ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮುಂದೆ ಏನು ಮಾಡೋದು ಅಂತ ಆ ಸಂದರ್ಭದಲ್ಲೇ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ. ಮಾಹಿತಿ ತೊಗೊಳ್ತೀನಿ. ನಾನು ಇಡೀ ರಾಜ್ಯದಲ್ಲಿ ಬಂದ್ ಕರೆ ಕೊಟ್ಟಿದ್ದಾರೆ. ಅವರು ಅನೇಕ ಕಾರಣಗಳನ್ನು ಹೇಳಿದ್ದಾರೆ. ಇವತ್ತು ಅದಕ್ಕೆಲ್ಲ ನಾವು ಪೊಲೀಸರು ಇಡೀ ರಾಜ್ಯದಲ್ಲಿ ಸುರಕ್ಷಿತವಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳು ಯಾವುದೂ ನಷ್ಟ ಆಗಬಾರ್ದು ಅಂತೇಳಿ ಪ್ರಿಕಾಷನರಿ ಮೆಷರನ್ನು ತೊಗೊಂಡಿದ್ದೇವೆ. ಈಗಾಗಲೇ 2-3 ದಿವಸದಿಂದಲೂ ಕೂಡ ನಾವು ಎಲ್ಲ SP ಗಳಿಗೆ ಕಮಿಷನರ್ಗಳಿಗೆ ಸೆನ್ಸಿಟೈಸ್ ಮಾಡಿ ಕ್ರಮ ತಗೊಳ್ಳೋಕೆ ಹೇಳಿತ್ತು. ಅದೇ ಪ್ರಕಾರ ಬೆಳಗ್ಗೆಯಿಂದ ಎಲ್ಲ ಮಾಡಿದ್ದಾರೆ. ನನಗೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಕಳೆದ 1 ಗಂಟೆಯಿಂದ ಅಲ್ಲಿವರೆಗೂ ಬಂದ ಮಾಹಿತಿ ಪ್ರಕಾರ ಎಲ್ಲೂ ಕೂಡ ಯಾವುದೇ ಅಹಿತಕರವಾದ ಘಟನೆಗಳು ಆಗಿಲ್ಲ. ಬೆಂಗಳೂರಿನಲ್ಲಿ ಅಥವಾ ಯಾವುದೇ ನಗರದಲ್ಲಿ ಏನಾದರೂ ಘಟನೆಗಳು ನಡೆದರೆ ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಯಾವುದೂ ಅಂಥ ಘಟನೆಗಳು ನಡೆದಿಲ್ಲ. ನಾನು ರಿಯಾಕ್ಟ್ ಮಾಡೋದಿಲ್ಲ ಅಂತ ಅಲ್ಲೇ ಹೇಳಿ ಬಂದಿದ್ದೀನಿ. ಮತ್ತೆ ಯಾಕೆ ಕೇಳ್ತಾರೆ? ಅದು ಆಯ್ತಲ್ಲ, ಅದು ಅವರು ಸದನದಲ್ಲಿ ಸಭಾಧ್ಯಕ್ಷರ ಪೀಠದ ಕಡೆ ಹೋಗಿ ಅವರು ಗಲಾಟೆ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅವರನ್ನು ಸಭಾಧ್ಯಕ್ಷರು 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಅದು ಅವರ ವಿವೇಚನೆ, ಸಭಾಧ್ಯಕ್ಷರ ತೀರ್ಮಾನ, ಅದು ಅವರ ರೂಲಿಂಗು. ಹಾಗಾಗಿ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಈ ಸಭೆ ಆದಮೇಲೆ ನಾನು ದಲಿತ ಸಂಘಟನೆಗಳನ್ನೆಲ್ಲ ಭೇಟಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಟೌನ್ ಹಾಲ್ ಹತ್ರ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಅದು ಸ್ಟ್ಯಾಚ್ಯೂ ಬಂದಿದೆ, ಈಗ ಇವತ್ತೇ ಬಂದಿದೆ. ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ದೀನಿ. ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮುಂದೆ ಏನು ಮಾಡೋದು ಅಂತ ಆ ಸಂದರ್ಭದಲ್ಲೇ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ. ಮಾಹಿತಿ ತೊಗೊಳ್ತೀನಿ. ನಾನು ಇಡೀ ರಾಜ್ಯದಲ್ಲಿ ಬಂದ್ ಕರೆ ಕೊಟ್ಟಿದ್ದಾರೆ. ಅವರು ಅನೇಕ ಕಾರಣಗಳನ್ನು ಹೇಳಿದ್ದಾರೆ. ಇವತ್ತು ಅದಕ್ಕೆಲ್ಲ ನಾವು ಪೊಲೀಸರು ಇಡೀ ರಾಜ್ಯದಲ್ಲಿ ಸುರಕ್ಷಿತವಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳು ಯಾವುದೂ ನಷ್ಟ ಆಗಬಾರ್ದು ಅಂತೇಳಿ ಪ್ರಿಕಾಷನರಿ ಮೆಷರನ್ನು ತೊಗೊಂಡಿದ್ದೇವೆ. ಈಗಾಗಲೇ 2-3 ದಿವಸದಿಂದಲೂ ಕೂಡ ನಾವು ಎಲ್ಲ SP ಗಳಿಗೆ ಕಮಿಷನರ್ಗಳಿಗೆ ಸೆನ್ಸಿಟೈಸ್ ಮಾಡಿ ಕ್ರಮ ತಗೊಳ್ಳೋಕೆ ಹೇಳಿತ್ತು. ಅದೇ ಪ್ರಕಾರ ಬೆಳಗ್ಗೆಯಿಂದ ಎಲ್ಲ ಮಾಡಿದ್ದಾರೆ. ನನಗೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಕಳೆದ 1 ಗಂಟೆಯಿಂದ ಅಲ್ಲಿವರೆಗೂ ಬಂದ ಮಾಹಿತಿ ಪ್ರಕಾರ ಎಲ್ಲೂ ಕೂಡ ಯಾವುದೇ ಅಹಿತಕರವಾದ ಘಟನೆಗಳು ಆಗಿಲ್ಲ. ಬೆಂಗಳೂರಿನಲ್ಲಿ ಅಥವಾ ಯಾವುದೇ ನಗರದಲ್ಲಿ ಏನಾದರೂ ಘಟನೆಗಳು ನಡೆದರೆ ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೇವೆ.
ಇಲ್ಲಿವರೆಗೂ ಯಾವುದೂ ಅಂಥ ಘಟನೆಗಳು ನಡೆದಿಲ್ಲ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜಣ್ಣ ಅವರು ನಾನು ರಿಯಾಕ್ಟ್ ಮಾಡೋದಿಲ್ಲ ಅಂತ ಅಲ್ಲೇ ಹೇಳಿ ಬಂದಿದ್ದೀನಿ, ಮತ್ತೆ ಯಾಕೆ ಕೇಳ್ತಾರೆ? ಅದು ಆಯ್ತಲ್ಲ, ಅದು ಅವರು ಸದನದಲ್ಲಿ ಸಭಾಧ್ಯಕ್ಷರ ಪೀಠದ ಕಡೆ ಹೋಗಿ ಅವರು ಗಲಾಟೆ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅವರನ್ನು ಸಭಾಧ್ಯಕ್ಷರು 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಅದು ಅವರ ವಿವೇಚನೆ, ಸಭಾಧ್ಯಕ್ಷರ ತೀರ್ಮಾನ, ಅದು ಅವರ ರೂಲಿಂಗು. ಹಾಗಾಗಿ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಈ ಸಭೆ ಆದಮೇಲೆ ನಾನು ದಲಿತ ಸಂಘಟನೆಗಳನ್ನೆಲ್ಲ ಭೇಟಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಟೌನ್ ಹಾಲ್ ಹತ್ರ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು, ಅದು ಸ್ಟ್ಯಾಚ್ಯೂ ಬಂದಿದೆ, ಈಗ ಇವತ್ತೇ ಬಂದಿದೆ. ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ದೀನಿ, ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮುಂದೆ ಏನು ಮಾಡೋದು ಅಂತ. ಆ ಸಂದರ್ಭದಲ್ಲೇ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ, ಮಾಹಿತಿ ತೊಗೊಳ್ತೀನಿ ನಾನು. ಇಡೀ ರಾಜ್ಯದಲ್ಲಿ ಬಂದ್ ಕರೆ ಕೊಟ್ಟಿದ್ದಾರೆ, ಅವರು ಅನೇಕ ಕಾರಣಗಳನ್ನು ಹೇಳಿದ್ದಾರೆ. ಇವತ್ತು ಅದಕ್ಕೆಲ್ಲ ನಾವು ಪೊಲೀಸರು ಇಡೀ ರಾಜ್ಯದಲ್ಲಿ ಸುರಕ್ಷಿತವಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳು ಯಾವುದೂ ನಷ್ಟ ಆಗಬಾರ್ದು ಅಂತೇಳಿ ಪ್ರಿಕಾಷನರಿ ಮೆಷರನ್ನು ತೊಗೊಂಡಿದ್ದೇವೆ. ಈಗಾಗಲೇ 2-3 ದಿವಸದಿಂದಲೂ ಕೂಡ ನಾವು ಎಲ್ಲ SP ಗಳಿಗೆ, ಕಮಿಷನರ್ಗಳಿಗೆ ಸೆನ್ಸಿಟೈಸ್ ಮಾಡಿ ಕ್ರಮ ತಗೊಳ್ಳೋಕೆ ಹೇಳಿತ್ತು. ಅದೇ ಪ್ರಕಾರ ಬೆಳಗ್ಗೆಯಿಂದ ಎಲ್ಲ ಮಾಡಿದ್ದಾರೆ. ನನಗೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ, ಕಳೆದ 1 ಗಂಟೆಯಿಂದ ಅಲ್ಲಿವರೆಗೂ ಬಂದ ಮಾಹಿತಿ ಪ್ರಕಾರ ಎಲ್ಲೂ ಕೂಡ ಯಾವುದೇ ಅಹಿತಕರವಾದ ಘಟನೆಗಳು ಆಗಿಲ್ಲ. ಬೆಂಗಳೂರಿನಲ್ಲಿ ಅಥವಾ ಯಾವುದೇ ನಗರದಲ್ಲಿ ಏನಾದರೂ ಘಟನೆಗಳು ನಡೆದರೆ ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಯಾವುದೂ ಅಂಥ ಘಟನೆಗಳು ನಡೆದಿಲ್ಲ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜಣ್ಣ ಅವರು ನಾನು ರಿಯಾಕ್ಟ್ ಮಾಡೋದಿಲ್ಲ ಅಂತ ಅಲ್ಲೇ ಹೇಳಿ ಬಂದಿದ್ದೀನಿ, ಮತ್ತೆ ಯಾಕೆ ಕೇಳ್ತಾರೆ? ಅದು ಆಯ್ತಲ್ಲ, ಅದು ಅವರು ಸದನದಲ್ಲಿ ಸಭಾಧ್ಯಕ್ಷರ ಪೀಠದ ಕಡೆ ಹೋಗಿ ಅವರು ಗಲಾಟೆ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅವರನ್ನು ಸಭಾಧ್ಯಕ್ಷರು 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಅದು ಅವರ ವಿವೇಚನೆ, ಸಭಾಧ್ಯಕ್ಷರ ತೀರ್ಮಾನ, ಅದು ಅವರ ರೂಲಿಂಗು. ಹಾಗಾಗಿ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಈ ಸಭೆ ಆದಮೇಲೆ ನಾನು ದಲಿತ ಸಂಘಟನೆಗಳನ್ನೆಲ್ಲ ಭೇಟಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಟೌನ್ ಹಾಲ್ ಹತ್ರ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು, ಅದು ಸ್ಟ್ಯಾಚ್ಯೂ ಬಂದಿದೆ, ಈಗ ಇವತ್ತೇ ಬಂದಿದೆ. ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ದೀನಿ, ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮುಂದೆ ಏನು ಮಾಡೋದು ಅಂತ. ಆ ಸಂದರ್ಭದಲ್ಲೇ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ, ಮಾಹಿತಿ ತೊಗೊಳ್ತೀನಿ ನಾನು. ಇಡೀ ರಾಜ್ಯದಲ್ಲಿ ಬಂದ್ ಕರೆ ಕೊಟ್ಟಿದ್ದಾರೆ, ಅವರು ಅನೇಕ ಕಾರಣಗಳನ್ನು ಹೇಳಿದ್ದಾರೆ. ಇವತ್ತು ಅದಕ್ಕೆಲ್ಲ ನಾವು ಪೊಲೀಸರು ಇಡೀ ರಾಜ್ಯದಲ್ಲಿ ಸುರಕ್ಷಿತವಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿಗಳು ಯಾವುದೂ ನಷ್ಟ ಆಗಬಾರ್ದು ಅಂತೇಳಿ ಪ್ರಿಕಾಷನರಿ ಮೆಷರನ್ನು ತೊಗೊಂಡಿದ್ದೇವೆ. ಈಗಾಗಲೇ 2-3 ದಿವಸದಿಂದಲೂ ಕೂಡ ನಾವು ಎಲ್ಲ SP ಗಳಿಗೆ, ಕಮಿಷನರ್ಗಳಿಗೆ ಸೆನ್ಸಿಟೈಸ್ ಮಾಡಿ ಕ್ರಮ ತಗೊಳ್ಳೋಕೆ ಹೇಳಿತ್ತು. ಅದೇ ಪ್ರಕಾರ ಬೆಳಗ್ಗೆಯಿಂದ ಎಲ್ಲ ಮಾಡಿದ್ದಾರೆ. ನನಗೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ, ಕಳೆದ 1 ಗಂಟೆಯಿಂದ ಅಲ್ಲಿವರೆಗೂ ಬಂದ ಮಾಹಿತಿ ಪ್ರಕಾರ ಎಲ್ಲೂ ಕೂಡ ಯಾವುದೇ ಅಹಿತಕರವಾದ ಘಟನೆಗಳು ಆಗಿಲ್ಲ. ಬೆಂಗಳೂರಿನಲ್ಲಿ ಅಥವಾ ಯಾವುದೇ ನಗರದಲ್ಲಿ ಏನಾದರೂ ಘಟನೆಗಳು ನಡೆದರೆ ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದೇವೆ. ಇಲ್ಲಿವರೆಗೂ ಯಾವುದೂ ಅಂಥ ಘಟನೆಗಳು ನಡೆದಿಲ್ಲ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ರಾಜಣ್ಣ ಅವರು ನಾನು ರಿಯಾಕ್ಟ್ ಮಾಡೋದಿಲ್ಲ ಅಂತ ಅಲ್ಲೇ ಹೇಳಿ ಬಂದಿದ್ದೀನಿ, ಮತ್ತೆ ಯಾಕೆ ಕೇಳ್ತಾರೆ? ಅದು ಆಯ್ತಲ್ಲ, ಅದು ಅವರು ಸದನದಲ್ಲಿ ಸಭಾಧ್ಯಕ್ಷರ ಪೀಠದ ಕಡೆ ಹೋಗಿ ಅವರು ಗಲಾಟೆ ಮಾಡಿದರು ಅನ್ನೋ ಕಾರಣಕ್ಕಾಗಿ ಅವರನ್ನು ಸಭಾಧ್ಯಕ್ಷರು 6 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಅದು ಅವರ ವಿವೇಚನೆ, ಸಭಾಧ್ಯಕ್ಷರ ತೀರ್ಮಾನ, ಅದು ಅವರ ರೂಲಿಂಗು. ಹಾಗಾಗಿ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಈ ಸಭೆ ಆದಮೇಲೆ ನಾನು ದಲಿತ ಸಂಘಟನೆಗಳನ್ನೆಲ್ಲ ಭೇಟಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಟೌನ್ ಹಾಲ್ ಹತ್ರ ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು, ಅದು ಸ್ಟ್ಯಾಚ್ಯೂ ಬಂದಿದೆ, ಈಗ ಇವತ್ತೇ ಬಂದಿದೆ.
ಅದಕ್ಕೆ ಅವ್ರನ್ನೆಲ್ಲ ಕರೆದಿದ್ದೀನಿ, ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಮುಂದೆ ಏನು ಮಾಡೋದು ಅಂತ. ಆ ಸಂದರ್ಭದಲ್ಲೇ ಅವ್ರ ಜೊತೆಯಲ್ಲಿ 11 ಜನ ಮಾತಾಡ್ತೀನಿ, ಮಾಹಿತಿ ತೊಗೊಳ್ತೀನಿ ನಾನು.